ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 37. ವಿಕ್ರಮ್ನ ತೀಕ್ಷ್ಣವಾದ ನೋಟವನ್ನು ಕಂಡ ನಕ್ಷತ್ರ ಸ್ವಲ್ಪವೂ ವಿಚಲಿತಳಾಗದೆ, ಏನಾಯಿತು ವಿಕ್ರಮ್ ಸರ್, ಯಾಕೆ ಹೀಗೆ ಬೆಂಕಿಯಂತೆ ನೋಡ್ತಾ ಇದ್ದೀರಾ ಎಂದು ಸಾಮಾನ್ಯವಾಗಿ ಕೇಳುತ್ತಲೇ ಇಡ್ಲಿಯನ್ನು ಮುರಿದು ಚಟ್ನಿಯಲ್ಲಿ ಅದ್ದಿ ಬಾಯಿಗೆ ಇಟ್ಟುಕೊಂಡಳು. ಸರಿ ಬಿಡಿ, ಬೇತಾಳ ಮತ್ತೆ ಮರ ಏರಿದ ಹಾಗೆ ಇದೆ ಎಂದನು. ಅತ್ತಿಗೆ, ನೀವು ಒಂದು ಮುಖ್ಯವಾದ ವಿಷಯವನ್ನು ಮರೆತು ಮಾತನಾಡುತ್ತಿದ್ದೀರಾ. ನೀವು ಮಿಸೆಸ್ ಅಥರ್ವ ಆಗಿ ಬದಲಾಗಿ ಬಹಳ ಸಮಯವಾಯಿತು ಎಂದು ವಿಕ್ರಮ್ ತನ್ನ ಹುಬ್ಬೇರಿಸಿ ಹೇಳಿದಾಗ ಅವಳ ಬಾಯಲ್ಲಿದ್ದ ಇಡ್ಲಿ ಗಂಟಲಿಗೆ ಇಳಿಯದೆ ಸಿಕ್ಕಿ ಹಾಕಿಕೊಂಡಿತು. ಆಘಾತದಿಂದ ಅವನನ್ನು ನೋಡಿದಳು ನಕ್ಷತ್ರ. ಹೀಗೂ ನೀರು ಕುಡಿಯಿರಿ, ಬಿಕ್ಕಳಿಕೆ ಬಂದಿತು ಎಂದು ಪಕ್ಕದಲ್ಲಿದ್ದ ನೀರನ್ನು ಕೊಡಲು ಅದನ್ನು ಈಸ್ಕೊಂಡು ಕುಡಿದು ಇಡ್ಲಿಯನ್ನು ನುಂಗಿದ ನಕ್ಷತ್ರ, ನೀವು ಏನು ಹೇಳ್ತಾ ಇದ್ದೀರಾ ವಿಕ್ರಮ್ ಸರ್, ಇದ್ದಕ್ಕಿದ್ದಂತೆ ಏನು ಮಾತಾಡ್ತಾ ಇದ್ದೀರಾ, ಆ ಥರ ಎಲ್ಲ ಏನೂ ಇಲ್ಲ ಎಂದು ಹಿಂಜರಿಕೆಯಿಂದಲೇ ನಿರಾಕರಿಸಿದಳು. ಸಿಂಪಲ್ಲಾಗಿ ಒಂದೇ ಒಂದು ವಿಷಯ ಹೇಳ್ತೀನಿ ಅತ್ತಿಗೆ, ನೀವು ಅಣ್ಣನಿಗೆ PA ಆಗಿ ಮಾತ್ರ ಇದ್ದು ಇಲ್ಲಿ ಕಾಂಟ್ರಾಕ್ಟ್ ಗೆಳತಿಯಾಗಿ ಮಾತ್ರ ಬಂದಿದ್ದರೆ ನಿನ್ನೆ ರಾತ್ರಿ ನನ್ನ ಅಣ್ಣನನ್ನು ಫಾಲೋ ಮಾಡಿಕೊಂಡು ಹೋಗುತ್ತಿರಲಿಲ್ಲ ಅಂತ ಬೆಳಿಗ್ಗೆ ಅಥರ್ವ ಹೇಳಿದ ಅದೇ ವಿವರಣೆಯನ್ನು ಅವನು ಹೇಳಿದ. ಅಯ್ಯೋ ವಿಕ್ರಮ್ ಸರ್, ಅದೊಂದು ಕಾಳಜಿ ಅಷ್ಟೇ. ಅವರು ಟೆನ್ಷನ್ನಿಂದ ಹೋಗುವಾಗ ನನಗೆ ಮನಸ್ಸು ಕೇಳಲಿಲ್ಲ ಅಷ್ಟೇ ಎಂದಳು ನಕ್ಷತ್ರ. ಸರಿ, ಓಕೆ, ಇದನ್ನು ಕೂಡ ಒಪ್ಪಿಕೊಳ್ಳಬಹುದು. ಆದರೆ ಇನ್ನೊಂದು ವಿಷಯ ಹೇಳ್ತೀನಿ. ನೀವು ಮಿಸೆಸ್ ಅಥರ್ವ ಆಗಿ ಬದಲಾಗಿದ್ದೀರಾ ಅಂತ ನಾನು ಹೇಳುವುದು ಎಷ್ಟರ ಮಟ್ಟಿಗೆ ನಿಜ ಅನ್ನುವುದು ನಿಮಗೆ ಅರ್ಥವಾಗುತ್ತದೆ ಎಂದವನು, ನೀವು ಈ ಮನೆಗೆ ಕೆಲಸಕ್ಕೆ ತಾನೇ ಬಂದಿದ್ದೀರಾ, ಹಾಗಾದರೆ ನಿಮ್ಮ ಕೆಲಸ ಏನು ಎಂದು ಕೇಳಿದನು. ನಿಮ್ಮ ಅಮ್ಮನ ಎದುರು ಅವರ ಸೊಸೆಯಾಗಿ ನಟಿಸಬೇಕು, ನಿಮ್ಮೆಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಷ್ಟೇ ಎಂದು ಅವಳು ಹೇಳಿದಳು. ಆಮೇಲೆ ನಮ್ಮ ಮನೆಯಲ್ಲಿರುವವರ ಮೇಲೆ ಅಧಿಕಾರ ಚಲಾಯಿಸಬೇಕು ಅಂದರೆ ಅದು ಯಾರಿಂದ ಸಾಧ್ಯ? ಈಗ ನೀವು ಕೆಲಸಕ್ಕೆ ಬಂದಿದ್ದೀರಾ, ನಿಮ್ಮಿಂದ ಇಲ್ಲಿ ಇರುವವರ ಮೇಲೆ ಅಧಿಕಾರ ಚಲಾಯಿಸಲು ಸಾಧ್ಯವಾ ಎಂದು ಕೇಳಿದಾಗ, ಅದು ಹೇಗೆ ಸರ್ ಸಾಧ್ಯ? ನಾನೇ ಕೆಲಸ ಮಾಡುವವಳು, ನಾನು ಹೇಗೆ ಅಧಿಕಾರ ಚಲಾಯಿಸಲು ಸಾಧ್ಯ? ಅದನ್ನು ನೆನಪಿಸಿಕೊಂಡರೇನೆ ನನಗೆ ನಡುಕ ಬರುತ್ತದೆ ಎಂದಾಗ, ಸೂಪರ್, ಇದುವೇ ನಿಮಗಿರುವ ಪರೀಕ್ಷೆ, ಇದರಲ್ಲಿ ನೀವು ಗೆದ್ದುಬಿಟ್ಟಿರಿ ಅತ್ತಿಗೆ ಎಂದನು ವಿಕ್ರಮ್. ನಕ್ಷತ್ರ ಅರ್ಥವಾಗದೆ ನೋಡಿದಳು. ಏನು ಹೇಳ್ತಾ ಇದ್ದೀರಾ, ಅರ್ಥವಾಗಲಿಲ್ಲ ಸರ್ ಅಂದಾಗ, ರಾತ್ರಿ ಯಾವ ಅಧಿಕಾರದಲ್ಲಿ ಮನೆಯಿಂದ ಹೊರಗೆ ಹೋಗಿ ಡ್ರೈವರ್ನನ್ನು ಕರೆದು ಕಾರ್ ತೆಗೆಯಲು ಹೇಳಿ ನಮ್ಮ ಅಣ್ಣನನ್ನು ಫಾಲೋ ಮಾಡಿಕೊಂಡು ಹೋದ್ರಿ ಎಂದು ಕೇಳಿದನು. ಅವಳಿಗೆ ಉತ್ತರಿಸಲಾಗಲಿಲ್ಲ. ಅದು ಬಂದು ಅಂತ ಅವಳು ಹಿಂಜರಿದಳು. ಅದೇ ಮ್ಯಾಟರ್. ಇಲ್ಲಿ ಕೆಲಸ ಮಾಡುವ ಒಬ್ಬ ಕೆಲಸಗಾರರು ಇತರರ ಮೇಲೆ ಅಧಿಕಾರ ಚಲಾಯಿಸುವುದಿಲ್ಲ. ನೀವು ಆ ಜಾಗದಲ್ಲಿ ನಿಮ್ಮನ್ನು ಕೆಲಸ ಮಾಡುವ ಒಬ್ಬ ಸ್ಟಾಫ್ ಆಗಿ ನೆನೆಸಿಕೊಳ್ಳಲಿಲ್ಲ. ಆ ಸಮಯದಲ್ಲಿ ನಿಮ್ಮೊಳಗಿರುವ ಮಿಸೆಸ್ ಅಥರ್ವ ಹೊರಗೆ ಬಂದಿದ್ದಾರೆ. ಹಾಗೆಯೇ ಚಂದ್ರಮುಖಿ ಸಿನಿಮಾದಲ್ಲಿ ಜ್ಯೋತಿಕಾ ಮ್ಯಾಮ್ ಒಳಗೆ ಇದ್ದ ಚಂದ್ರಮುಖಿ ಬಂದ ಹಾಗೆ. ಆ ಸಮಯದಲ್ಲಿ ನೀವು ಅಧಿಕಾರದಿಂದ ಡ್ರೈವರ್ ಹತ್ತಿರ ಕಾರ್ ತೆಗೆಯಲು ಹೇಳಿ ಅಣ್ಣನನ್ನು ಫಾಲೋ ಮಾಡಿದ್ದೀರಿ. ಅದಕ್ಕಿಂತಲೂ ಸ್ವಲ್ಪ ಸಮಯದ ಮುಂಚೆ ಯಾಶಿಕಾಗೆ ನೀವು ಕೊಟ್ಟಿರಲ್ಲ ಒಂದು ತಿರುಗೇಟು, ನೋಡಿದ್ರಾ? ಅದು ಕೂಡ ಮಿಸೆಸ್ ಅಥರ್ವಾನೇ. ಬರೀ ನಕ್ಷತ್ರ ಆಗಿದ್ದರೆ ನಿಮ್ಮಿಂದ ಯಾಶಿಕಾಳನ್ನು ತಲೆ ಎತ್ತಿ ನೋಡಿ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆ ಜಾಗದಲ್ಲಿಯೂ ನೀವು ಮಿಸೆಸ್ ಅಥರ್ವ ಆಗಿಯೇ ಇದ್ದೀರಿ ಎಂದನು. ಇಲ್ಲಿ ನೋಡಿ ಅತ್ತಿಗೆ, ನಿಮ್ಮನ್ನು ಅಣ್ಣನಿಗೆ ಬಲವಂತವಾಗಿ ಮದುವೆ ಮಾಡಿಸಬೇಕು ಎಂದು ನಾನು ಅಂದುಕೊಳ್ಳಲೇ ಇಲ್ಲ. ಆದರೆ ಒಂದು ಸೀಕ್ರೆಟ್ ನಿಮ್ಮ ಹತ್ತಿರ ಹೇಳ್ತೀನಿ. ನನ್ನ ಅಣ್ಣ ಅಮ್ಮನ ಹತ್ತಿರ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿರುವುದಾಗಿ ಮಾತ್ರ ಹೇಳಿ ನಂಬಿಸಿದ್ರು. ಈ ಕಾಂಟ್ರಾಕ್ಟ್ ಗೆಳತಿ ಏರ್ಪಾಟು ಮಾಡಿಸಿದ್ದು ನಾನೇ, ಅದು ಕೂಡ ಒಂದು ಪ್ಲ್ಯಾನ್ನೊಂದಿಗೆ. ಅಣ್ಣ ಹೇಗಾದರೂ ಇಂಟರ್ವ್ಯೂ ಮಾಡಿ ಒಬ್ಬ ಹುಡುಗಿಯನ್ನು ಅರೇಂಜ್ ಮಾಡ್ತಾರೆ. ಆ ಹುಡುಗಿಯನ್ನು ನಂಬಿ ನಮ್ಮ ಅಮ್ಮನ ಹತ್ತಿರ ನನ್ನ ಗೆಳತಿಯನ್ನು ಮನೆಗೆ ಕರೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ನಿಮ್ಮನ್ನು ನಾನು ಬದಲಾಯಿಸಿ ತರಬೇಕು. ಅದುವೇ ನನ್ನ ಪ್ಲ್ಯಾನ್. ಅದನ್ನು ಕರೆಕ್ಟಾಗಿ ಮಾಡಿದೆ. ನನ್ನ ಅಣ್ಣ ಅಮ್ಮನ ಹತ್ತಿರ ಹೇಳಿ ಹೋದ ತಕ್ಷಣ ನಿಮ್ಮ ಫೋಟೋವನ್ನು ತೋರಿಸಿ ಇವರೇ ಅತ್ತಿಗೆ ಅಂತ ಅಮ್ಮನನ್ನು ನಂಬಿಸಿದೆ. ಆಗಲೇ ಅಮ್ಮನ ಕಣ್ಣಿನಲ್ಲಿ ಕಣ್ಣೀರು ಬಂತು. ಅದರ ಬಗ್ಗೆ ಅಪ್ಪ ನಿಮ್ಮ ಹತ್ತಿರ ಹೇಳಲಿಲ್ಲ. ಆದರೆ ನನ್ನ ಮಗನ ಮನಸ್ಸಿನಲ್ಲಿಯೇ ಜೀವನ
ನನ್ನ ಮಗನ ಮನಸ್ಸಿನಂತೆಯೇ ಜೀವನ ಒಲಿದಿದೆ ಅಂತ ಸಂತೋಷಪಟ್ಟರು. ಅದು ಯಾಕೆ ಅಂತ ಆಗ ನನಗೆ ಅರ್ಥವಾಗಲಿಲ್ಲ ಎಂದವನು ಅವಳನ್ನು ನೋಡಲು ಏನೋ ಅವನು ಕತೆ ಹೇಳುವಂತೆ ಕೇಳಿಸಿಕೊಳ್ಳುತ್ತಿದ್ದಳು ನಕ್ಷತ್ರ. ಅದೇ ಮರುದಿನ ಬೆಳಿಗ್ಗೆ ಗೋಲ್ಮಾಲ್ ಮಾಡಿ ಹೇಗೋ ನಿಮ್ಮನ್ನು ಆ ಜಾಗಕ್ಕೆ ತಂದದ್ದು ಅಣ್ಣನಿಗೆ ತಿಳಿದಾಗ ಅಣ್ಣನನ್ನು ಸಮಾಧಾನಪಡಿಸಿ ಅದಾದ ಮೇಲೆ ನಿಮ್ಮನ್ನು ಸಮಾಧಾನಪಡಿಸಿ ನಿಮ್ಮನ್ನು ಅಮ್ಮನ ಎದುರು ನಿಲ್ಲಿಸಿದಾಗಲೇ ನನ್ನ ಅಣ್ಣ 2 ವರ್ಷಗಳ ಹಿಂದೆ ನಿಮ್ಮ ಫೋಟೋ ನೋಡಿ ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದರು ಎಂಬ ವಿಷಯ ನನಗೆ ಗೊತ್ತಾಯಿತು. ಆದರೆ ಒಂದು ವಿಷಯ ಹೇಳ್ತೀನಿ ಅತ್ತಿಗೆ, ನನ್ನ ಅಣ್ಣ ತುಂಬ ಒಳ್ಳೆಯವರು. ಅವರಿಗೆ ನಿಶ್ಚಿತಾರ್ಥ ಆದಾಗಿನಿಂದ ಮದುವೆಯವರೆಗೂ ಅವರ ಮುಖದಲ್ಲಿ ಒಂದು ಸಣ್ಣ ಸಂತೋಷವನ್ನು ಕೂಡ ನೋಡಲು ಸಾಧ್ಯವಾಗಲಿಲ್ಲ. ಮದುವೆ ನಿಂತ ಮೇಲೂ ಕೂಡ ಅದರ ಬಗ್ಗೆ ಒಂದು ದಿನವೂ ಅವರು ಬೇಸರ ಪಟ್ಟಿಲ್ಲ. ಅಮ್ಮನ ಬಗ್ಗೆ ನನ್ನ ಬಗ್ಗೆ ಎಲ್ಲ ಫೀಲ್ ಮಾಡಿರಬಹುದು. ಮದುವೆಯೇ ಆಗಬಾರದು ಎಂಬ ನಿರ್ಧಾರಕ್ಕೆ ಅಣ್ಣ ಬಂದು ಬಿಟ್ಟರು. ಅದಕ್ಕೆ ಕಾರಣ ಯಾಮಿನಿ ಅವಮಾನಿಸಿದ್ದು ಅಂತ ನಾನು ಅಂದುಕೊಂಡಿದ್ದೆ. ಅದಾದ ಮೇಲೆ ಅವರ ಪ್ರೀತಿಯ ಬಗ್ಗೆ ತಿಳಿದ ಮೇಲೆಯೇ ಅದಕ್ಕೆ ಕಾರಣ ಅವರ ಮನಸ್ಸಿನಲ್ಲಿರುವ ಒಬ್ಬ ಹುಡುಗಿ ಅಂತ ಗೊತ್ತಾಯಿತು. ನಿಮ್ಮನ್ನು ಮರೆಯಲಾಗದ ಕಾರಣದಿಂದಲೇ ಅವರು ಮದುವೆಯೇ ಬೇಡ ಅಂತ ಅಂದುಕೊಂಡಿದ್ದಾರೆ. ದೇವರಿಗೆ ನಿಜವಾಗಿಯೂ ತುಂಬ ಶಕ್ತಿ ಇದೆ. ಅದಕ್ಕಾಗಿಯೇ ಅವರು ಪ್ರೀತಿಸಿದ ಹುಡುಗಿಯನ್ನು ಕಣ್ಣೆದುರು ತೋರಿಸಿದ್ದಾನೆ. ನಿಮ್ಮನ್ನು ಆ ಜಾಗಕ್ಕೆ ನಾನು ತರಬೇಕು ಅಂತ ಅಂದುಕೊಂಡಾಗ ಇದ್ಯಾವುದು ನನಗೆ ಗೊತ್ತಿರಲಿಲ್ಲ. ಆದರೆ ನಿಮ್ಮನ್ನು ನೋಡಿದ ತಕ್ಷಣ ನನ್ನೊಳಗೆ ಒಂದು ಭಾವನೆ, ಏನೋ ನನ್ನ ಅಣ್ಣನನ್ನು ನೀವು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಅಂತ ನನಗೆ ಅನ್ನಿಸಿತು. ಆ ಸೀರೆಯನ್ನು ನೀವು ಹುಟ್ಟಿದ್ದನ್ನು ನೋಡಿದಾಗಲೇ ಅಣ್ಣನಿಗೆ ಸರಿಯಾದ ಜೋಡಿ ನೀವು ಅಂತ ನಾನು ನಿರ್ಧರಿಸಿದೆ. ಆ ಸೀರೆಯನ್ನು 2 ವರ್ಷ ಭದ್ರವಾಗಿ ಇಟ್ಟಿದ್ದರೂ ಯಾರ ಕೈಯಲ್ಲೂ ಮುಟ್ಟಲು ಬಿಟ್ಟಿರಲಿಲ್ಲ. ಅದನ್ನು ನಿಮಗೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಅದು ನಿಮಗೆ ಸೇರಬೇಕಾದದ್ದು ಅಂತ ಅನ್ನಿಸಿತು. ಹಾಗಾದರೆ ನೀವು ನನ್ನ ಅಣ್ಣನಿಗೆ ಹೆಂಡತಿಯಾಗಬೇಕು ಅನ್ನಿಸಿತು. ಅದಕ್ಕಾಗಿ ಹಾಗೆ ಮಾಡಿದೆ. ಆದರೆ ಕೊನೆಯಲ್ಲಿ ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆದಿದೆ. ನನಗೆ ತಿಳಿಯದೆ ದೇವರು ಇಟ್ಟ ಟ್ವಿಸ್ಟ್ ಇದು. ನೀವು ನನ್ನ ಅಣ್ಣನ ಮಾಜಿ ಪ್ರೇಯಸಿ, ಇಂದಿನ ಹೆಂಡತಿಯಾಗಲು ಹೋಗುತ್ತಿದ್ದೀರಿ ಎಂದು ಅವನು ಮಾತನಾಡಿ ಮುಗಿಸಿದನು. ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಅವನನ್ನು ನೋಡಿದವಳು, ನಿಮ್ಮ ಅಣ್ಣ ಹೇಳಿದ ಎಲ್ಲ ವಿಷಯವನ್ನು ನೀವು ಹೇಳ್ತಾ ಇದ್ದೀರಾ. ಆದರೆ ನನಗೂ ಮನಸ್ಸು ಅಂತ ಹೊಂದಿದೆ ಅಲ್ವಾ. ನಾನು ನಿಮ್ಮ ಅಣ್ಣನನ್ನು ಇಷ್ಟಪಡಬೇಕು ಅಲ್ವಾ. ಅವರ ಮೇಲೆ ತುಂಬ ಗೌರವವಿದೆ. ಆದರೆ ಅವರನ್ನು ಪ್ರೀತಿಸಲಾಗಲಿ ಮದುವೆಯಾಗಲಾಗಲಿ ನಾನು ಅಂದುಕೊಳ್ಳಲೇ ಇಲ್ಲ. ನನ್ನ ಮಟ್ಟಿಗೆ ನಿಮ್ಮ ಅಣ್ಣನ ಪಕ್ಕದಲ್ಲಿರುವಾಗ ನನಗೆ ಬೇರೆ ಯಾವ ಫೀಲಿಂಗ್ಸು ಅನ್ನಿಸಲೇ ಇಲ್ಲ. ಒಂದು ಗೌರವವಿದೆ, ಒಂದು ಭಯವಿದೆ ಅಷ್ಟೇ. ಅವರೇ ವಿನಾಕಾರಣ ಮನಸ್ಸಿನಲ್ಲಿ ಆಸೆ ಬೆಳೆಸಿಕೊಳ್ಳುತ್ತಿದ್ದಾರೆ ಅಂದರೆ ನೀವು ಅದಕ್ಕೆ ಬೆಂಬಲವಾಗಿ ಇರಬೇಡಿ ಸರ್ ಎಂದಳು. ನಾನು ಬಂದ ಕೆಲಸ ನಿಮ್ಮ ಮದುವೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡಬೇಕು. ನಿಮ್ಮ ಮದುವೆ ಮುಗಿದ ಮರುದಿನ ಸಾರಿ ಅಂದೇ ಇಲ್ಲಿಂದ ನಾನು ಹೊರಟು ಬಿಡುತ್ತೇನೆ. ಚಿಂತೆ ಮಾಡಬೇಡಿ. ಅಷ್ಟರಲ್ಲಿ ನಿಮ್ಮ ಅಮ್ಮ ನನ್ನನ್ನು ದ್ವೇಷಿಸುವಂತೆ ಮಾಡಿ ನಿಮ್ಮ ಅಣ್ಣನಿಗೆ ಬೇರೆ ಹುಡುಗಿ ನೋಡುವ ಮಟ್ಟಿಗೆ ಎಲ್ಲ ಕೆಲಸವನ್ನು ನಾನು ಮಾಡಿಬಿಡುತ್ತೇನೆ. ಇದೊಂದೇ ನನ್ನ ಮೈಂಡ್ನಲ್ಲಿ ಇರೋದು. ಓಕೆ ಸರ್, ಟೈಮ್ ಆಯಿತು. ನಮ್ಮ ಕಂಪನಿಗೆ ಹೋಗಬೇಕು. ಅಸೋಸಿಯೇಷನ್ ಮೀಟಿಂಗ್ ಇದೆ. ನಮ್ಮ ಆಫೀಸ್ಗೆ ಹೋಗಿ ಮುಖ್ಯವಾದ ಇಂಟರ್ವ್ಯೂ ಇದೆ. ಅದಾದ ಮೇಲೇ ನಾವು ಅಸೋಸಿಯೇಷನ್ ಆಫೀಸ್ಗೆ ಹೋಗಬೇಕು. ಪ್ಲೀಸ್ ಹೊರಡೋಣವಾ ಎಂದಳು. ಅತ್ತಿಗೆ, ದೃಢವಾಗಿ ಒಂದು ಹೇಳ್ತೀನಿ. ದೇವರು ಅಂತ ಒಬ್ಬ ಇದ್ದಾನೆ. ಇದುವರೆಗೂ ನಡೆದಿದ್ದೆಲ್ಲ ಒಳ್ಳೆಯ ರೀತಿಯಲ್ಲಿ ನಡೆದಿರುವಾಗ ಇದಾದ ಮೇಲೆಯೂ ಒಳ್ಳೆಯದೇ ನಡೆಯಬೇಕು ಅಂತ ನಾನು ಅಂದುಕೊಳ್ಳುತ್ತೇನೆ. ಇದುವರೆಗೂ ದೇವರ ನಂಬಿಕೆ ನನಗೆ ಇರಲಿಲ್ಲ. ಆದರೆ ಈಗ ಸಂಪೂರ್ಣವಾಗಿ ನಂಬುತ್ತೇನೆ. ಖಂಡಿತವಾಗಿಯೂ ನಿಮಗೂ ಅಣ್ಣನಿಗೂ ಮದುವೆ ನಡೆದೇ ತೀರುತ್ತದೆ. ನಾನು ನನ್ನ ಹೆಂಡತಿಯ ಕೊರಳಿಗೆ ತಾಳಿ ಕಟ್ಟುವುದಕ್ಕೂ ಮುಂಚೆ ನನ್ನ ಅಣ್ಣ ನಿಮ್ಮ ಕೊರಳಿಗೆ ತಾಳಿ ಕಟ್ಟುತ್ತಾರೆ ಎಂದನು. ಸವಾಲು ಎಲ್ಲ ಹಾಕಬೇಡಿ ವಿಕ್ರಮ್ ಸರ್, ಅದು ನಡೆಯಲ್ಲ ಎಂದಾಗ, ಓಕೆ ಅತ್ತಿಗೆ, ಇದನ್ನು ನೀವು ಒಂದು ಚಾಲೆಂಜ್ ಆಗಿಯೇ ತೆಗೆದುಕೊಳ್ಳಿ. ಇದರಲ್ಲಿ ಖಂಡಿತ ನಾನು ಗೆದ್ದು ತೋರಿಸ್ತೀನಿ. ಈ ವಿಕ್ರಮ್ಗೆ ಚಾಲೆಂಜ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಗೆಲ್ಲುವುದು ಅಂದರೆ ತುಂಬ ಇಷ್ಟ. ಅತಿ ಶೀಘ್ರದಲ್ಲೇ ನನ್ನ ಸವಾಲಿನಲ್ಲಿ ನಾನು ಗೆದ್ದು ತೋರಿಸುತ್ತೇನೆ. ಅದಕ್ಕೆ ನೀವು ನನಗೆ ಕೊಡಲಿರುವ ಉಡುಗೊರೆ ಏನು ಗೊತ್ತಾ?
ಈ ಮನೆಯ ಸೊಸೆಯಾಗಿ ನೀವು ನಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಬೇಕು, ಸಿಂಪಲ್ ಅಷ್ಟೇ ಎಂದು ಕಣ್ಮಿಟುಕಿಸಿ ಹೇಳಿದವನು ಕೈ ತೊಳೆದುಕೊಂಡು ಎದ್ದು ನಿಂತನು. ಅಣ್ಣನನ್ನಾದರೂ ನಿಭಾಯಿಸಿ ಬಿಡಬಹುದು, ಆದರೆ ನಿಮ್ಮನ್ನು ನಿಭಾಯಿಸುವುದು ತುಂಬ ಕಷ್ಟ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಅವಳೂ ಎದ್ದಳು. ಇಬ್ಬರೂ ತಕ್ಷಣವೇ ಅಲ್ಲಿಂದ ಹೊರಟರು. ವಿಕ್ರಮ್ ಮುಂದಿನ ಸೀಟಿನಲ್ಲಿ ಕುಳಿತಿರಲು ನಕ್ಷತ್ರ ಎಂದಿನಂತೆ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದಳು. ಯಾಶಿಕಾ ಅವರನ್ನು ಕ್ರೂರವಾಗಿ ದಿಟ್ಟಿಸಿ ಕಂಬದ ಹಿಂದಿನಿಂದ ಅಡಗಿ ನೋಡುತ್ತಿದ್ದಳು. ನಕ್ಷತ್ರ, ನೀನು ನನ್ನ ಮಾವ ವಿಕ್ರಮ್ 3 ಜನ ಇಷ್ಟು ಫ್ರಾಡ್ ಕೆಲಸ ಮಾಡ್ತಾ ಇದ್ದೀರಾ? ನನಗೆ ಗೊತ್ತಾಗಿ ಬಿಡ್ತಲ್ಲ. ಇದರ ಮೇಲೆ ಈ ಯಾಶಿಕಾಳ ಕೆಲಸವನ್ನು ನೋಡು. ನಿಜವಾಗಿ ಪ್ರೀತಿಸಿದರೆ ಮಾತ್ರ ಕಷ್ಟ. ನಟಿಸಲು ಬಂದವಳನ್ನು ಎತ್ತಿ ಹೊರಗೆ ಹಾಕುವುದು ನನಗೆ ತುಂಬ ಸಾಧಾರಣ ವಿಷಯ ಎಂದು ಧೂಳು ಕೊಡುವುದಂತೆ ಕೈ ತಟ್ಟಿದಳು ಯಾಶಿಕಾ. ಅವಳು ಸಂಪೂರ್ಣವಾಗಿ ಕೇಳಿಸಿಕೊಂಡರೆ ಅಥರ್ವ ನಿಜವಾಗಿ ಪ್ರೀತಿಸುತ್ತಿರುವುದು ಇವಳಿಗೆ ತಿಳಿದಿರುತ್ತಿತ್ತು. ಕೊನೆಯದಾಗಿ, ನಕ್ಷತ್ರ, ನಾನು ಬಂದ ಕೆಲಸ ನಿಮ್ಮ ಮದುವೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡುವುದು. ಅದಕ್ಕಾಗಿ ಮಾತ್ರ. ನಿಮ್ಮ ಮದುವೆ ಮುಗಿದ ಮರುದಿನ ಸಾರಿ ಅಂದೇ ಇಲ್ಲಿಂದ ನಾನು ಹೊರಟು ಬಿಡುತ್ತೇನೆ. ಚಿಂತೆ ಮಾಡಬೇಡಿ. ಅಷ್ಟರಲ್ಲಿ ನಿಮ್ಮ ಅಮ್ಮ ನನ್ನನ್ನು ದ್ವೇಷಿಸುವಂತೆ ಮಾಡಿ ನಿಮ್ಮ ಅಣ್ಣನಿಗೆ ಬೇರೆ ಹುಡುಗಿ ನೋಡುವ ಮಟ್ಟಿಗೆ ಎಲ್ಲ ಕೆಲಸವನ್ನು ಮಾಡಿಬಿಡುತ್ತೇನೆ. ಇದೊಂದೇ ನನ್ನ ಮೈಂಡ್ನಲ್ಲಿ ಇರೋದು. ಇವುಗಳನ್ನು ಕೇಳಿಸಿಕೊಂಡವಳು ಮರುಕ್ಷಣ ವಿಕ್ರಮ್ ಕೈ ತೊಳೆಯುವುದನ್ನು ನೋಡಿ ಅಲ್ಲಿಂದ ಹೊರಟು ಬಿಟ್ಟಿದ್ದಳು. ಸದ್ಯಕ್ಕೆ ಇವರು ಮೋಸ ಮಾಡುತ್ತಿದ್ದಾರೆ ಅನ್ನೋದು ಮಾತ್ರ ಅವಳಿಗೆ ತಿಳಿದಿತ್ತು. ನಕ್ಷತ್ರ ಹೇಳಿದಂತೆಯೇ ಅಂದು ಮುಖ್ಯವಾದ ಸಂದರ್ಶನ ಅಂದರೆ ಇಂಟರ್ವ್ಯೂ ಇತ್ತು. ಅದು ಯಾಶಿಕಾಳ ಜಾಗವನ್ನು ತುಂಬಲು ಆಯ್ಕೆ ಮಾಡಲಾಗುವ ಮ್ಯಾನೇಜರ್ ಕೆಲಸವೇ ಆಗಿತ್ತು. ವಿಕ್ರಮ್ ಮತ್ತು ನಕ್ಷತ್ರ ಇಂಟರ್ವ್ಯೂ ಕೊಠಡಿಯಲ್ಲಿ ಕುಳಿತಿರಲು ಹಲವರು ಬಂದು ಹೋದರೂ ಎಲ್ಲರನ್ನೂ ಅವರು ಸಂದರ್ಶನ ಮಾಡಿಯಾಗಿತ್ತು. ಆ ಜಾಗಕ್ಕೆ ಸೂಕ್ತವಾದವರು ಇಲ್ಲಿಯವರೆಗೂ ಸಿಗಲಿಲ್ಲ. ಏನು ಹೊತ್ತಿಗೆ ಒಬ್ಬರು ಕೂಡ ಸೆಲೆಕ್ಟ್ ಆಗಿಲ್ಲವಲ್ಲ ಎಂದನು ವಿಕ್ರಮ್. ಇನ್ನೂ 3 ಜನ ಇದ್ದಾರೆ, ಅವರನ್ನು ನೋಡಿಬಿಡೋಣ ಸರ್ ಎಂದಳು ನಕ್ಷತ್ರ. ಮುಂದಿನವನಾಗಿ ಬಂದವನು ಗಾಂಭೀರ್ಯದಿಂದ 6 ಅಡಿ ಎತ್ತರದಲ್ಲಿ ಟ್ರಿಮ್ ಮಾಡಿದ ಗಡ್ಡದೊಂದಿಗೆ ಹಣೆಯ ಮೇಲೆ ಒಂದು ಚಂದನದ ಬೊಟ್ಟಿನೊಂದಿಗೆ ಇದ್ದನು. ಲೈಟ್ ಪಿಂಕ್ ಬಣ್ಣದ ಫುಲ್ ಹ್ಯಾಂಡ್ ಶರ್ಟ್ ಧರಿಸಿದ್ದನು. ಮೊಣಕೈವರೆಗೆ ಶರ್ಟ್ನ ತೋಳನ್ನು ಮಡಚಿದ್ದನು. ಈಗ ಅವರ ಮುಂದೆ ಬಂದು ತನ್ನ ಪ್ರಮಾಣ ಪತ್ರಗಳನ್ನು ಚಾಚಿ ವಿಕ್ರಮ್ ಕುಳಿತುಕೊಳ್ಳಲು ಹೇಳಿದಾಗ ಕುಳಿತುಕೊಂಡನು. ಐ ಆಮ್ ಯುವರಾಜ್ ಎಂದು ಪ್ರಾರಂಭಿಸಿ ಅತ್ಯಂತ ಮುಖ್ಯವಾದ ಎಲ್ಲ ವಿವರಗಳನ್ನು ಅವನು ಹೇಳಲು ನಕ್ಷತ್ರ ಅವನ ಫೈಲನ್ನು ಸಂಪೂರ್ಣವಾಗಿ ನೋಡಿಬಿಟ್ಟು ವಿಕ್ರಮ್ಗೆ ನೀಡಿದಳು. ವಿಕ್ರಮ್ ನೋಡಿದನು. ವಾವ್, ಸೂಪರ್, ಸಿವಿಲ್ ಆ್ಯಂಡ್ MBA ಎಕ್ಸ್ಪೀರಿಯನ್ಸ್ 5 ಇಯರ್ಸ್, ಕೋಲ್ಕತ್ತಾ ಎಂದವನು ವೇಗವಾಗಿ ಯುವರಾಜ್ನನ್ನು ನೋಡಿದನು. ವಿಕ್ರಮ್, ನಿನ್ನೆಯ ಸವಾಲು ವಿಕ್ರಮ್ಗೆ ಮಾತ್ರ ಇತ್ತು. ಕಾರ್ಮಿಕರ ಹೋರಾಟವನ್ನು ಸರಿಪಡಿಸಿ ಹಿಂದಿನಂತೆ ಕಾಪರ್ ಫ್ಯಾಕ್ಟರಿಯನ್ನು ನಡೆಸುವ ಜವಾಬ್ದಾರಿಯನ್ನು ಅಥರ್ವ ಅವನಿಗೆ ವಹಿಸಿದ್ದನು. ಆ ಸವಾಲಿನಲ್ಲಿ ವಿಕ್ರಮ್ ಗೆದ್ದ ನಂತರ ಇಂದಿನ ದಿನ ವಿಕ್ರಮ್ ಮತ್ತು ನಕ್ಷತ್ರ ಇಬ್ಬರಿಗೂ ಸೇರಿ ಒಂದು ಸವಾಲಿನ ದಿನವಾಗಿ ಮಾರ್ಪಟ್ಟಿತು. ಆಫೀಸ್ನಲ್ಲಿ ಯಾಶಿಕಾ ನಿರ್ವಹಿಸುತ್ತಿದ್ದ ಮ್ಯಾನೇಜರ್ ಹುದ್ದೆಗಾಗಿ ಇಂಟರ್ವ್ಯೂ ಇತ್ತು. ಅಥರ್ವ ಇಲ್ಲದೆ ಇಷ್ಟು ದೊಡ್ಡ ಹುದ್ದೆಗೆ ಇಂಟರ್ವ್ಯೂ ನಡೆಯುತ್ತಿರುವುದು ಮತ್ತು ಅದರಲ್ಲಿ ಅಭ್ಯರ್ಥಿಗಳನ್ನು ಇಬ್ಬರು ಹೇಗೆ ಆಯ್ಕೆ ಮಾಡಲಿದ್ದಾರೋ ಎಂಬ ಭಯ ಇಬ್ಬರಲ್ಲೂ ಇತ್ತು. ಆದರೂ ಅಥರ್ವ ಇಷ್ಟೆಲ್ಲ ಕೆಲಸಗಳನ್ನು ಬಿಟ್ಟು ತಾನು ಹೇಳಿದ ಒಂದೇ ಒಂದು ಮಾತಿಗಾಗಿ ದೆಹಲಿಗೆ ಹೋಗಿದ್ದಾನೆ ಎಂದು ಯೋಚಿಸುವಾಗಲೇ ನಕ್ಷತ್ರಗೆ ಅತಿ ದೊಡ್ಡ ಜವಾಬ್ದಾರಿಯ ಅರಿವಾಯಿತು. ಅದೇ ರೀತಿ ತನ್ನ ಅಣ್ಣ ತನ್ನ ಮೇಲಿಟ್ಟ ನಂಬಿಕೆಯಿಂದ ಇಂದು 2 ಪ್ರಮುಖ ಕೆಲಸಗಳನ್ನು ತನಗೆ ಒಪ್ಪಿಸಿದ್ದಾನೆ. ಅದನ್ನು ತಾನು ಮತ್ತು ತನ್ನ ಅತ್ತಿಗೆ ಸೇರಿ ಸರಿಯಾಗಿ ಮಾಡಬೇಕು ಎಂಬ ಜವಾಬ್ದಾರಿ ಈಗ ವಿಕ್ರಮ್ಗೂ ಇತ್ತು. ಇಬ್ಬರು ಇಂಟರ್ವ್ಯೂ ರೂಮ್ನಲ್ಲಿ ಕುಳಿತಿದ್ದರು. ಅಥರ್ವ ನಿರೀಕ್ಷಿಸಿದ ಪ್ರತಿಭೆ ಇರುವ ಆಡಳಿತಗಾರನಾಗಿ ಸಂದರ್ಶನ ಪ್ರಾರಂಭವಾಯಿತು. ಅಭ್ಯರ್ಥಿ ನಂಬರ್ 1 ರಮೇಶ್. ಮೊದಲು ರಮೇಶ್ ಎಂಬಾತ ಒಳಗೆ ಬಂದನು. ಬನ್ನಿ ಮಿಸ್ಟರ್ ರಮೇಶ್, ಕುಳಿತುಕೊಳ್ಳಿ. ನಿಮ್ಮ ಹಿಂದಿನ ಕೆಲಸದ ವಿವರಗಳನ್ನು ನೋಡಿದೆವು. ನಿಮ್ಮ ಅನುಭವಕ್ಕೆ ತಕ್ಕಂತೆ ನಮ್ಮ ಸಂಬಳದ ಮಿತಿ ಇಷ್ಟೇ. ಆದರೆ ನೀವು ಶೇಕಡ 40ರಷ್ಟು ಹೆಚ್ಚು ಕೇಳಿದ್ದೀರಿ. ಅದನ್ನು ಸಮರ್ಥಿಸಿಕೊಳ್ಳಬಹುದೇ ಎಂದು ವಿಕ್ರಮ್ ಕೇಳಿದನು. ರಮೇಶ್, ಸರ್, ನನ್ನ ಮಾರ್ಕೆಟ್ ವ್ಯಾಲ್ಯೂ ಇದೆ.
ನಾನು ಸ್ವಲ್ಪ ದಿನಗಳಲ್ಲೇ ಇನ್ನೂ ಹೆಚ್ಚಿನ ಸಂಬಳವನ್ನು ನಿರೀಕ್ಷಿಸುತ್ತೇನೆ. ನನಗೆ ನೀವು ಈ ಕಂಪನಿಯಲ್ಲಿ ಎಂತಹ ಬೆಳವಣಿಗೆ ಕೊಡುತ್ತೀರಿ ಎಂದು ಹೇಳಿ. ನನ್ನ ಗಮನ ಪೂರ್ತಿಯಾಗಿ ಆರ್ಥಿಕ ಬೆಳವಣಿಗೆಯ ಮೇಲೆಯೇ ಇದೆ ಅಂದ. ಅವನ ದೇಹ ಭಾಷೆ ಆತ್ಮವಿಶ್ವಾಸದಿಂದ ಕೂಡಿದ್ದರೂ ಅವನ ಗಮನ ಬೇರೆಯದೇ ಆಗಿತ್ತು. ಆಗ ನಕ್ಷತ್ರ, ಮಿಸ್ಟರ್ ರಮೇಶ್, ಒಬ್ಬ ಆಡಳಿತ ನಾಯಕನಾಗಿ ನಿಮ್ಮ ಮೊದಲ ಗುರಿ ಏನಾಗಿರುತ್ತದೆ? ಲಾಭವನ್ನು ಹೆಚ್ಚಿಸುವುದಾ ಅಥವಾ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಸುಧಾರಿಸುವುದಾ ಎಂದು ಅಥರ್ವನ ಶೈಲಿಯಲ್ಲಿ ಕೇಳಿದಳು. ರಮೇಶ್, ಎರಡೂ ಹೌದು ಮೇಡಮ್. ಆದರೆ ನನ್ನ ಸಂಬಳ ಹೆಚ್ಚಿದರೆ ಲಾಭ ಹೆಚ್ಚು ಬರಬೇಕು ಎಂದು ಡೆಡಿಕೇಶನ್ನಿಂದ ಕೆಲಸ ಮಾಡುತ್ತೇನೆ. ನನ್ನ ಗುರಿಗೆ ಸಂಬಳ ಅಂದನು. ರಮೇಶ್ ಹೊರ ನಡೆದನು. ನಕ್ಷತ್ರ ತಲೆ ಮೇಲೆ ಕೈ ಇಟ್ಟುಕೊಂಡು, ಏನು ವಿಕ್ರಮ್ ಸರ್ ಇದು ಎಂದು ಬೇಸರದಿಂದ ಕೇಳಿದಳು. ವಿಕ್ರಮ್, ಅತ್ತಿಗೆ, ಅಣ್ಣ ಯಾವಾಗಲೂ ಹೇಳುತ್ತಾರೆ, ಕೆಲಸಕ್ಕೆ ಬರುವವನು ಮೊದಲು ಕೆಲಸವನ್ನು ಕೇಳಬೇಕು, ಸಂಬಳವನ್ನು ಆಮೇಲೆ ಕೇಳಬೇಕು ಅಂತ. ಇವನು ಕೆಲಸಕ್ಕಿಂತ ಸಂಬಳದ ಬಗ್ಗೆಯೇ ಮಾತ್ರ ಮಾತನಾಡಿದನು. ಇವನು ಇಲ್ಲಿ ಉಳಿಯುವುದಿಲ್ಲ. ಇವನು ಬೆಳವಣಿಗೆ ಹುಡುಕಿಕೊಂಡು ಬಂದಿಲ್ಲ, ಕೇವಲ ಸಂಬಳದ ಏಣಿ ಹತ್ತಲು ಬಂದಿದ್ದಾನೆ. ರಿಜೆಕ್ಟೆಡ್ ಅಂದ. ಅಭ್ಯರ್ಥಿ ನಂಬರ್ 2 ದಿನೇಶ್. ಎರಡನೇ ವ್ಯಕ್ತಿ ದಿನೇಶ್ ಒಳಗೆ ಬಂದನು. ನಕ್ಷತ್ರ, ಮಿಸ್ಟರ್ ದಿನೇಶ್, ನೀವು ಸಿವಿಲ್ ಇಂಜಿನಿಯರಿಂಗ್ನಲ್ಲಿನ ಇತ್ತೀಚಿನ ಟ್ರೆಂಡ್ಗಳ ಬಗ್ಗೆ ಏನು ಯೋಚಿಸುತ್ತಿದ್ದೀರಿ? ಉದಾಹರಣೆಗೆ ಗ್ರೀನ್ ಬಿಲ್ಡಿಂಗ್ ತಂತ್ರಜ್ಞಾನದಲ್ಲಿ ನಿಮ್ಮ ಕೊಡುಗೆ ಏನಾಗಿರುತ್ತದೆ ಅಂದಾಗ ದಿನೇಶ್, ಅಬೌಟ್ ಗ್ರೀನ್ ಬಿಲ್ಡಿಂಗ್, ಅದು ಯಾವುದೋ ಮರಗಳ ಬಗ್ಗೆ ಮಾತನಾಡುವ ವಿಷಯ ಎಂದುಕೊಂಡಿದ್ದೇನೆ. ನಾನು ಸೈಟ್ನಲ್ಲಿಯೇ ಕೆಲಸ ಮಾಡಿದ್ದು. ಆ ರೀತಿಯ ಸಂಶೋಧನಾ ಕೆಲಸಗಳೆಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ ಮೇಡಮ್ ಅಂದ. ಅವನ ಅನುಭವ ಚೆನ್ನಾಗಿದ್ದರೂ ಇತ್ತೀಚಿನ ಜ್ಞಾನ ಅವನಿಗೆ ಇರಲಿಲ್ಲ. ವಿಕ್ರಮ್, ದಿನೇಶ್, ಇವತ್ತು ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಅಂದರೆ ಅದು ಗ್ರೀನ್ ಬಿಲ್ಡಿಂಗ್ ಮತ್ತು ಸಸ್ಟೈನಬಿಲಿಟಿನೇ. ನಮ್ಮ MD ಅಥರ್ವ ಸರ್ ಗುರಿಯೇ ಆ ರೀತಿಯ ಹೊಸತನಗಳನ್ನು ಪರಿಚಯಿಸುವುದು. ನಿಮಗೆ ಅದರ ಬಗ್ಗೆಯೇ ಗೊತ್ತಿಲ್ಲ ಅಂದರೆ ನಮ್ಮ ಕಂಪನಿಯ ಗುರಿಯನ್ನು ಹೇಗೆ ಪೂರೈಸಲು ಸಾಧ್ಯ? ಈ ಜಾಗದಲ್ಲಿ ಅವನು ತನ್ನ ಅಣ್ಣನ ಸಂಬಂಧವನ್ನು ಹೇಳದೆ MD ಎಂದು ಹೇಳಲು ಕಾರಣ, ವಿಕ್ರಮ್ ಕೂಡ ಇದೇ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡುತ್ತಿರುವುದು. ದಿನೇಶ್, ಸಾರಿ ಸರ್, ನಾನು ನನ್ನ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸನ್ನು ಮಾತ್ರ ಬಳಸಬಲ್ಲೆ ಅಂದ. ದಿನೇಶ್ ಕೂಡ ಹೊರ ನಡೆದನು. ನಕ್ಷತ್ರ, ಔಟ್ ಆಫ್ ಡೇಟ್. ನಿಮ್ಮ ಅಣ್ಣನ ದೃಷ್ಟಿಕೋನ ಇವನಿಗೆ ಅರ್ಥವಾಗುತ್ತಿಲ್ಲ. ರಿಜೆಕ್ಟೆಡ್ ಅಂದ್ಲು. ಅಭ್ಯರ್ಥಿ ನಂಬರ್ 3 ಗೌತಮ್. ವಿಕ್ರಮ್, ಗೌತಮ್, ನಿಮ್ಮ 5 ವರ್ಷದ ಅನುಭವದಲ್ಲಿ ಒಮ್ಮೆ ನಿಮ್ಮ ಸೈಟ್ನಲ್ಲಿ ಕೆಲಸ ಮುಗಿಯುವಾಗ ಗುಣಮಟ್ಟ ನಿಯಂತ್ರಣದಲ್ಲಿ ಒಂದು ದೊಡ್ಡ ತಪ್ಪು ನಡೆದಿತ್ತು ಎಂದು ಹೇಳಿದ್ದೀರಿ. ಅದನ್ನು ಹೇಗೆ ಸರಿಪಡಿಸಿದಿರಿ? ಆ ತಪ್ಪಿಗೆ ನಿಜವಾದ ಕಾರಣವೇನು ಅಂದ. ಗೌತಮ್, ಸರ್, ಅದಕ್ಕೆ ಕಾರಣ ನನ್ನ ಕೆಳಗೆ ಕೆಲಸ ಮಾಡುತ್ತಿದ್ದ ಸೂಪರ್ವೈಸರ್. ಅವನು ಸರಿಯಾಗಿ ಗಮನಿಸಲಿಲ್ಲ. ನಾನು ತಕ್ಷಣ ಮೇಲಾಧಿಕಾರಿಗೆ ಹೇಳಿ ಆ ಸೂಪರ್ವೈಸರನ್ನೇ ಬದಲಾಯಿಸಿದೆ. ತಪ್ಪಿಗೆ ಸಂಪೂರ್ಣವಾಗಿ ಅವನೇ ಕಾರಣ ಅಂದ. ನಕ್ಷತ್ರ ಧ್ವನಿಯಲ್ಲಿ ಅಸಮಾಧಾನದಿಂದ, ಹಾಗಾದರೆ ಒಬ್ಬ ಆಡಳಿತ ನಾಯಕನಾಗಿ ನಿಮ್ಮ ಜವಾಬ್ದಾರಿ ಏನಾಯಿತು ಎಂದು ನೇರವಾಗಿ ಕೇಳಿದಳು. ಗೌತಮ್, ನಾನು ರಿಪೋರ್ಟ್ ಮಾಡಿದೆ ಮೇಡಮ್. ನನ್ನ ಕೆಲಸ ತಪ್ಪು ಕಂಡುಹಿಡಿಯುವುದು ಮಾತ್ರ. ಅದನ್ನು ಸರಿಪಡಿಸುವುದು ಸೂಪರ್ವೈಸರ್ ಕೆಲಸ ಅಂದಾಗ ಅವನು ಮಾತನಾಡುವುದು ವಿಶ್ವಾಸಾರ್ಹನಾಗಿ ಕಾಣಲಿಲ್ಲ. ಅದಕ್ಕೆ ಗೌತಮ್ ಕೂಡ ಹೊರಗೋದನು. ನಕ್ಷತ್ರ ಕಿರಿಕಿರಿಯಿಂದ, ವಿಕ್ರಮ್ ಸರ್, ಇದು ತುಂಬ ಕೆಟ್ಟದಾಗಿದೆ. ಒಬ್ಬ ಒಳ್ಳೆಯ ಮ್ಯಾನೇಜರ್ ಒಂದು ಸಮಸ್ಯೆ ಬಂದರೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾನೆ. ಇವನು ಎಲ್ಲ ತಪ್ಪುಗಳನ್ನು ಇನ್ನೊಬ್ಬನ ಮೇಲೆ ಹಾಕಿದನು. ಲೀಡರ್ಶಿಪ್ ಕ್ವಾಲಿಟಿ ಝೀರೋ ಎಂದು ಅಸಮಾಧಾನದಿಂದ ಹೇಳಿದಳು. ವಿಕ್ರಮ್, ಅಣ್ಣ ಎಂದಿಗೂ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವವರನ್ನು ಆಯ್ಕೆ ಮಾಡುವುದಿಲ್ಲ. ಇವನಿಗೆ ಆಡಳಿತಾತ್ಮಕ ಕೌಶಲ್ಯ ಇಲ್ಲ. ಸೊ ರಿಜೆಕ್ಟೆಡ್ ಅಂದ. ಅಭ್ಯರ್ಥಿ ನಂಬರ್ 4 ಪ್ರಕಾಶ್. ನಕ್ಷತ್ರ, ಪ್ರಕಾಶ್, ಕೆಲಸದ ಒತ್ತಡ ಹೆಚ್ಚಿರುವಾಗ ನಿಮ್ಮ ಕೆಳಗಿನ ನೌಕರರು ತಪ್ಪಾದ ರೀತಿಯಲ್ಲಿ ನಡೆದುಕೊಂಡರೆ ನೀವು ಅವರನ್ನು ಹೇಗೆ ನಿಭಾಯಿಸುತ್ತೀರಿ? ಭಾವುಕರಾಗದೆ ಹೇಗೆ ಮಾತನಾಡುತ್ತೀರಿ ಅಂದ್ಲು. ಪ್ರಕಾಶ್, ಮೇಡಮ್, ನನಗೆ ಬೇಗ ಕೋಪ ಬಂದು ಬಿಡುತ್ತದೆ. ಒಮ್ಮೆ ನಾನು ನನ್ನ ಸೂಪರ್ವೈಸರನ್ನು ಕರೆದು ಜೋರಾಗಿ ಬೈದು ಬಿಟ್ಟಿದ್ದೆ. ಕೆಲಸ ಮಾಡಿಲ್ಲ ಅಂದರೆ ನನಗೆ ತುಂಬ ಕೋಪ ಬರುತ್ತದೆ. ನಾನು ಸ್ವಲ್ಪ ಸ್ಟ್ರೆಸ್ ಫಾರ್ವರ್ಡ್ ಟೈಪ್. ಜೋರು ಮಾಡಿದರೆ ಮಾತ್ರ ಕೆಲಸ ನಡೆಯುತ್ತದೆ ಎಂದು ನಂಬುವವನು ನಾನು ಅಂದ. ವಿಕ್ರಮ್, ಇವನನ್ನು ಕರೆದಿದ್ದೇ ಒಂದು ತಪ್ಪು. ಅಣ್ಣ ಯಾವಾಗಲೂ ನಮ್ಮ ಮ್ಯಾನೇಜರ್ಗಳೆಲ್ಲರೂ ಶಾಂತವಾಗಿ ನಿಭಾಯಿಸುವವರಾಗಿರಬೇಕು ಎಂದು ಹೇಳುತ್ತಾರೆ. ಜೋರು ಮಾಡಿ ಕೆಲಸ ಮಾಡುವ ಕಾಲ ಹೋಯಿತು. ಇವನು ಒಂದು ದೊಡ್ಡ ಪ್ರಾಜೆಕ್ಟ್ ನಡೆಸಲು ನಾಲಾಯಕ, ತಾಳ್ಮೆ ಇಲ್ಲ ಅಂದಾಗ ನಕ್ಷತ್ರ, ಹೌದು,
ಭಾವುಕ ನಿರ್ಧಾರಗಳು ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿಸುತ್ತವೆ. ಸೊ ಇವನು ಕೂಡ ರಿಜೆಕ್ಟೆಡ್ ಅಂದ್ಲು. ಅಭ್ಯರ್ಥಿ ನಂಬರ್ 5 ಚಂದ್ರು. ವಿಕ್ರಮ್: ಚಂದ್ರು, ನೀವು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಯಾಕೆ MBA ಓದಲು ನಿರ್ಧರಿಸಿದಿರಿ? ನಿಮ್ಮ ಅನುಭವಕ್ಕೂ ಮತ್ತು ಆಡಳಿತಾತ್ಮಕ ಶಿಕ್ಷಣಕ್ಕೂ ಏನು ಸಂಬಂಧವಿದೆ ಅಂದ. ಚಂದ್ರು: ಸರ್, ನಾನು ಓದುವಾಗ ಎಲ್ಲರೂ MBA ಮಾಡುವುದು ಒಂದು ಟ್ರೆಂಡ್ ಆಗಿತ್ತು. ಅದಕ್ಕಾಗಿ ನಾನು ಸುಮ್ಮನೆ ಸೇರಿಕೊಂಡೆ. ನನಗೆ ಆಗ ಸಿವಿಲ್ನಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. MBA ಮುಗಿಸಿದ ಮೇಲೆಯೇ ಮತ್ತೆ ಇಂಜಿನಿಯರಿಂಗ್ ಇಷ್ಟವಾಯಿತು ಅಂದ. ನಕ್ಷತ್ರ ವಿಕ್ರಮ್ ಬಳಿ ಮೆಲ್ಲಗೆ ನೋಡಿ ವಿಕ್ರಮ್ ಸರ್, ಇವನು ಟ್ರೆಂಡ್ ಅಂತಾನೆ. ನಿಮ್ಮ ಅಣ್ಣ ನಿರೀಕ್ಷಿಸುವ ಆಳವಾದ ಯೋಜನೆ ಇವನಲ್ಲಿ ಚೂರು ಇಲ್ಲ. ಇವನ MBA ಪದವಿ ಬರೀ ಕಾಗದದಂತಿದೆ ಎಂದಳು. ವಿಕ್ರಮ್: ಇವನು ಸ್ಪಷ್ಟತೆ ಇಲ್ಲದ ವ್ಯಕ್ತಿ. ನಮ್ಮ ಸಂಸ್ಥೆಗೆ ದೃಢವಾದ ಉದ್ದೇಶ ಇರುವವರೇ ಬೇಕು ಅಂದಾಗ ಚಂದ್ರು ಕೂಡ ಹೊರಗೋದನು. ಆಗ ವಿರಾಮದ ಸಮಯವಾಗಿತ್ತು. ವಿಕ್ರಮ್ ಟೇಬಲ್ ಮೇಲಿದ್ದ ನೀರನ್ನು ತೆಗೆದುಕೊಂಡು ವೇಗವಾಗಿ ಕುಡಿದು ಆಯಾಸದಿಂದ ಕುರ್ಚಿಗೆ ಹೊರಗಿದನು. ಸಾಕು ಅತ್ತಿಗೆ, ಇವತ್ತಿಗೆ ಸಾಕು ಅಂತ ಅನ್ನಿಸುತ್ತೆ. ಅಣ್ಣ ಹುಡುಕುತ್ತಿರುವ ಆಡಳಿತ ನಾಯಕ ಮತ್ತು ಜವಾಬ್ದಾರಿಯುತ ವ್ಯಕ್ತಿ ಇವರಲ್ಲಿ ಯಾರೂ ಇಲ್ಲ ಎಂದು ಬೇಸರದಿಂದ ಹೇಳಿದನು. ನಕ್ಷತ್ರ: ವಿಕ್ರಮ್, ಇನ್ನೂ 3 ಜನರಿದ್ದಾರೆ, ಒಬ್ಬರನ್ನು ನೋಡೋಣ ಎಂದಳು. ಅಭ್ಯರ್ಥಿ ನಂಬರ್ 6 ಯುವರಾಜ್. ಮುಂದೆ ಬಂದವನು ಗಾಂಭೀರ್ಯದಿಂದ 6 ಅಡಿ ಎತ್ತರ, ಟ್ರಿಮ್ ಮಾಡಿದ ಗಡ್ಡದೊಂದಿಗೆ ಹಣೆಯ ಮೇಲೆ ಗಂಧದ ಬೊಟ್ಟನ್ನಿಟ್ಟುಕೊಂಡಿದ್ದನು. ಲೈಟ್ ಪಿಂಕ್ ಬಣ್ಣದ ಫುಲ್ ಹ್ಯಾಂಡ್ ಶರ್ಟ್ ಧರಿಸಿದ್ದನು. ಮೊಣಕೈವರೆಗೆ ಶರ್ಟ್ ತೋಳನ್ನು ಮಡಚಿದ್ದನು. ಈಗ ಅವನ ಮುಂದೆ ಬಂದು ತನ್ನ ಪ್ರಮಾಣ ಪತ್ರಗಳನ್ನು ನೀಡಿ ವಿಕ್ರಮ್ ಕುಳಿತುಕೊಳ್ಳಲು ಹೇಳಿದಾಗ ಕುಳಿತನು. ಯುವರಾಜ್ ಶಾಂತವಾದ ಹಾಗೂ ಸ್ಪಷ್ಟವಾದ ಧ್ವನಿಯಲ್ಲಿ ಐ ಆಮ್ ಯುವರಾಜ್ ಎಂದು ಪ್ರಾರಂಭಿಸಿ ಅತ್ಯಂತ ಪ್ರಮುಖವಾದ ಎಲ್ಲ ವಿವರಗಳನ್ನು ಹೇಳಿದನು. ನಕ್ಷತ್ರ ಅವನ ಫೈಲನ್ನು ಪೂರ್ತಿಯಾಗಿ ನೋಡಿ ವಿಕ್ರಮ್ಗೆ ನೀಡಿದಳು. ವಿಕ್ರಮ್ ಫೈಲ್ ನೋಡಿದನು. ವಿಕ್ರಮ್ ಆಶ್ಚರ್ಯದಿಂದ ವಾವ್, ಸೂಪರ್, ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ MBA ಎಕ್ಸ್ಪೀರಿಯನ್ಸ್ 5 ಇಯರ್ಸ್, ಕೋಲ್ಕತ್ತಾ. ಯುವರಾಜ್, ನಿಮ್ಮ ರೆಸ್ಯೂಮ್ ತುಂಬ ಇಂಪ್ರೆಸಿವ್ ಆಗಿದೆ. ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ನೋಡಿದರೆ ನೀವು ಫೀಲ್ಡ್ ಎಕ್ಸ್ಪರ್ಟ್ ಆಗಿರಬೇಕು. ಆದರೆ ಆಡಳಿತ ನಾಯಕನ ಈ ಅಡ್ಮಿನಿಸ್ಟ್ರೇಟಿವ್ ರೋಲನ್ನು ಏಕೆ ಆರಿಸಿಕೊಂಡಿರಿ ಅಂದ. ಯುವರಾಜ್ ದೃಢವಾಗಿ, ಸರ್, ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ನನಗೆ ಬೇಸ್ಮೆಂಟ್ ಸಿಕ್ಕಿತು. ಆದರೆ 5 ವರ್ಷದ ಫೀಲ್ಡ್ ಅನುಭವದ ನಂತರ ಒಂದು ಸತ್ಯ ಅರ್ಥವಾಯಿತು. ಅತ್ಯುತ್ತಮ ನಿರ್ಮಾಣ ಎಂಬುದು ಕೇವಲ ಟೆಕ್ನಿಕಲ್ ಸ್ಕಿಲ್ ಅಲ್ಲ, ಅದು ಸ್ಪಷ್ಟವಾದ ಆಡಳಿತ ಮತ್ತು ಸರಿಯಾದ ಆರ್ಥಿಕ ನಿರ್ಧಾರಗಳಿಂದಲೇ ಪ್ರಾರಂಭವಾಗುತ್ತದೆ. ಅದಕ್ಕಾಗಿಯೇ ಓದಿದೆ. ನನಗೆ ದೊಡ್ಡ ಚಿತ್ರಣ ನೋಡಬೇಕು. ವರ್ಮನ್ ಕನ್ಸ್ಟ್ರಕ್ಷನ್ನಂತಹ ಬ್ರ್ಯಾಂಡನ್ನು ಭದ್ರವಾದ ಅಡಿಪಾಯದೊಂದಿಗೆ ಮುಂದಿನ ಹಂತಕ್ಕೆ ಕೊಂಡೊಯ್ಯಬೇಕು ಎಂದುಕೊಂಡಿದ್ದೇನೆ. ನಾನು ಒಬ್ಬ ಸಾಧಾರಣ ಫೀಲ್ಡ್ ಮ್ಯಾನೇಜರ್ ಅಲ್ಲ, ನಾನು ಒಬ್ಬ ಸಿಸ್ಟಮ್ ಫಿಕ್ಸರ್ ಎಂದ. ಯುವರಾಜ್ನ ಉತ್ತರ ಚಂದ್ರುವಿನ ಅಸ್ಪಷ್ಟ ಉತ್ತರಕ್ಕೆ ತದ್ವಿರುದ್ಧವಾಗಿತ್ತು. ವಿಕ್ರಮ್ ಮತ್ತು ನಕ್ಷತ್ರ ಒಬ್ಬರಿಗೊಬ್ಬರು ನೋಡಿಕೊಂಡರು. ಇದು ಅಥರ್ವ ನಿರೀಕ್ಷಿಸಿದ ದೃಢವಾದ ಉದ್ದೇಶವಾಗಿತ್ತು. ನಕ್ಷತ್ರ ತೀಕ್ಷ್ಣವಾಗಿ ಅವನನ್ನು ನೋಡುತ್ತಾ, ಯುವರಾಜ್, ನಿಮ್ಮ ವ್ಯಕ್ತಿತ್ವ ತುಂಬ ಸ್ಟ್ರಾಂಗ್ ಆಗಿದೆ. ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಸಿಚುವೇಶನ್ ಕೊಡುತ್ತೇನೆ. ನಿಮ್ಮ ಒಬ್ಬ ಪ್ರಮುಖ ಸಬ್ ಕಾಂಟ್ರಾಕ್ಟರ್ ದಿಢೀರನೆ ಕೆಲಸ ನಿಲ್ಲಿಸಿ ತಾನು ಕೊಟ್ಟ ಬಿಲ್ಸ್ ಮತ್ತು ಪೇಮೆಂಟ್ ಇನ್ನೂ ಬಂದಿಲ್ಲ ಎಂದು ಹೇಳಿ ಸ್ಟ್ರೈಕ್ ಮಾಡುತ್ತಾನೆ. ಆದರೆ ನಮ್ಮ ಲೆಕ್ಕದ ಪ್ರಕಾರ ಅವನು ಓವರ್ ಪೇಮೆಂಟ್ ಪಡೆದಿದ್ದಾನೆ. ನೀವು ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೀರಿ? ಫಸ್ಟ್ ಸ್ಟೆಪ್ ಏನು ಎಂದು ಕೇಳಿದಳು. ವಿಕ್ರಮ್ಗೆ ತನ್ನ ಅತ್ತಿಗೆಯನ್ನು ನೋಡಿದಾಗ ಅಥರ್ವನೇ ಅಲ್ಲಿರುವಂತೆ ಭಾಸವಾಯಿತು. ಅಚ್ಚರಿಯಿಂದ ನೋಡಿದನು ವಿಕ್ರಮ್. ಯುವರಾಜ್ ಯೋಚಿಸದೆ, ಫಸ್ಟ್ ಸ್ಟೆಪ್, ನಾನು ಕೋಪಗೊಳ್ಳುವುದಿಲ್ಲ, ಆತುರಪಟ್ಟು ಜೋರು ಮಾಡುವುದಿಲ್ಲ. ನಾನು ತಕ್ಷಣ 2 ಆ್ಯಕ್ಷನ್ ತೆಗೆದುಕೊಳ್ಳುತ್ತೇನೆ. ಆ್ಯಕ್ಷನ್ ನಂಬರ್ 1, ನಾನು ನೇರವಾಗಿ ಸೈಟ್ಗೆ ಹೋಗುತ್ತೇನೆ. ಆ ಸಬ್ ಕಾಂಟ್ರಾಕ್ಟರನ್ನು ಏಕಾಂತವಾಗಿ ಭೇಟಿಯಾಗುತ್ತೇನೆ. ಅವನು ಯಾವ ಕಾರಣಕ್ಕಾಗಿ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡುತ್ತಿದ್ದಾನೆ ಎಂದು ಕೇಳುತ್ತೇನೆ. ಅವನಿಗೆ ತಪ್ಪಾದ ಮಾಹಿತಿ ಹೋಗಿರಬಹುದು. ಆ್ಯಕ್ಷನ್ ನಂಬರ್ 2, ಸಬ್ ಕಾಂಟ್ರಾಕ್ಟರ್ ಸ್ಟ್ರೈಕ್ ನಿಲ್ಲಿಸಿದ ಮರುಕ್ಷಣವೇ ನಾನು ತಕ್ಷಣವೇ ಹಳೆಯ ಬಿಲ್ಸ್, ಅಪ್ರೂವಲ್ಸ್, ಪೇಮೆಂಟ್ ಸ್ಲಿಪ್ ಎಲ್ಲರನ್ನು ರೂಟ್ ಕಾಸ್ ಅನಾಲಿಸಿಸ್ ಮಾಡುತ್ತೇನೆ. ಆ ತಪ್ಪು ಸೈಟ್ ಸೂಪರ್ವೈಸರ್ನಿಂದ ಬಂದಿದೆಯಾ, ಫೈನಾನ್ಸ್ ಟೀಮ್ನಿಂದ ಬಂದಿದೆಯಾ, ಅಥವಾ ಸಬ್ ಕಾಂಟ್ರಾಕ್ಟರ್ ತಪ್ಪಾಗಿ ಲೆಕ್ಕ ಹಾಕಿದ್ದಾನಾ ಎಂದು ನೋಡುತ್ತೇನೆ. ತಪ್ಪು ಎಲ್ಲೇ ಇದ್ದರೂ ಆ ಸಿಸ್ಟಮನ್ನು ಬದಲಾಯಿಸುವುದು ನನ್ನ ಕೆಲಸ ಅಂದಾಗ ಹಿಂದಿನ 4 ಜನರನ್ನು ನೋಡಿದ
ವಿಕ್ರಮ್ ಯುವರಾಜ್ನ ಈ ಸ್ಪಷ್ಟವಾದ ವಿಧಾನದಿಂದ ತುಂಬ ಉತ್ಸುಕನಾದನು. ನೀವು 15 ಮಿನಿಟ್ಸ್ ಹೊರಗಡೆ ವೆಯ್ಟ್ ಮಾಡಿ ಯುವರಾಜ್, ನಾವು ಡಿಸ್ಕಸ್ ಮಾಡಿ ನಿಮ್ಮನ್ನು ಕರೆಯುತ್ತೇವೆ ಎಂದು ವಿಕ್ರಮ್ ಹೇಳಿದನು. ಓಕೆ ಸರ್, ಥ್ಯಾಂಕ್ ಯು ಎಂದು ಹೇಳಿ ಯುವರಾಜ್ ಹೊರಗಡೆ ಹೋದನು. ಈ ಕಥೆ ಇನ್ನು ಮುಂದುವರೆದ